ಆ್ಯಂಡ್ ಆಲ್ಸೋ ವೆರಿ ವೆರಿ ರೀಸೆಂಟ್ಲಿ ಕರ್ನಾಟಕದಲ್ಲಿ ಹಾಸನದಲ್ಲಿ ಅತಿ ಹೆಚ್ಚು ಹೃದಯಾಘಾತಗಳು ಯಂಗ್ಸ್ಟರ್ಸಲ್ಲಿ ಕಂಡು ಬರ್ತಾ ಇರೋದು. ಎಸ್ಪೆಷಲಿ ಫಾರ್ ಸೌತ್ ಇಂಡಿಯಾ ಅಲ್ಲಿ ಮೆಡಿಕಲ್ ಕೇರ್ ಇಸ್ ಸೋ ಅಡ್ವಾನ್ಸ್ ದಟ್ ವಿ ಆರ್ ಏಬಲ್ ಟು ಡಯಾಗ್ನೋಸ್. ನಿಜವಾಗ್ಲೂ BMI ಮ್ಯಾಟರ್ ಆಗುತ್ತಾ? ನಂಬರ್ 1 ಆ್ಯಂಡ್ ವೇಯಿಂಗ್ ಸ್ಕೇಲ್ ಮೇಲೆ ನಿಂತಾಗ ತೋರಿಸುವಂಥ BMI ಇಸ್ ಇಟ್ ಆ್ಯಕ್ಚುಲಿ ಆಕ್ಯುರೇಟ್ ಡಾಕ್ಟರ್? ಕೆಲವರು ತುಂಬ ದೊಡ್ಡ ಬಾಡಿ ಫ್ರೇಮ್ ಇರುತ್ತೆ, ಮೇಲಿಂದ ಕೆಳಗಡೆ ತನಕ ದಪ್ಪನೇ ಇರ್ತಾರೆ, ಅವ್ರಿಗೆ ಅಷ್ಟೊಂದು ರಿಸ್ಕ್ ಆಗಲ್ಲ ಕಾರ್ಡಿಯೋವ್ಯಾಸ್ಕ್ಯುಲರ್ ವೈಸ್. ಕೊಲೆಸ್ಟ್ರಾಲ್ದು ಫ್ಯಾಕ್ಟ್ರಿ ಥರ ಫ್ಯಾಟ್ ಅನ್ನೋದು 2 ರೀತಿಯಾಗಿ ಹಾರ್ಮ್ ಮಾಡುತ್ತೆ. ಆಮೇಲೆ ಈ ಡಿಫ್ರೆಂಟ್ ಟ್ರೆಂಡ್ಸ್ ಆಫ್ ವಾಕಿಂಗು, ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಫ್ ವಾಕಿಂಗು, ದೀಸ್ ಆರ್ ಸಜೆಸ್ಟೆಡ್ ಬೈ ಸರ್ಟನ್ ಇನ್ಫ್ಲುಯೆನ್ಸಸ್ ಟು ಮೇಕ್ ಇಟ್ ಅಕ್ಸೆಪ್ಟಬಲ್. ಸೊ ಆ ನೆಕ್ಸ್ಟ್ 25 to 40 minutes ವಾಟ್ ಐ ವಾಕ್, ಆವಾಗ ಫ್ಯಾಟಿ ಆಸಿಡ್ಸ್ ಯೂಸ್ ಆಗುತ್ತೆ, ದೇಹದಲ್ಲಿರೋ ಕೊಲೆಸ್ಟ್ರಾಲ್ ರೀಸೈಕಲ್ ಆಗುತ್ತೆ, ಅಲ್ಲಿ ಇಲ್ಲಿ ಡೆಪಾಸಿಟ್ ಆಗಿರೋದನ್ನ ಬಾಡಿ ತೆಗೆಯುತ್ತೆ, ಫ್ಯಾಟ್ ಬರ್ನ್ ಆಗುತ್ತೆ. ಫ್ಯಾಟ್ ಬರ್ನ್. ಪ್ರಪಂಚದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಬರ್ಡನ್ಗೆ ಭಾರತದ ಕಾಂಟ್ರಿಬ್ಯೂಷನ್ ಇಸ್ ಆಲ್ಮೋಸ್ಟ್ 25% ಅಂತ ಗೊತ್ತಾ ನಿಮಗೆ? ಆ್ಯಂಡ್ ಆಲ್ಸೋ ಭಾರತದ ಆವ್ರೇಜ್ ಹಾರ್ಟ್ ಅಟ್ಯಾಕ್ ಏಜ್ ಅಂತ ತೊಗೊಂಡ್ರೆ ಇಟ್ ಇಸ್ 10 years ಇನ್ ಅಡ್ವಾನ್ಸ್ ಟು ವೆಸ್ಟರ್ನ್ ಕಂಟ್ರೀಸ್. ಸೊ ಸಾಕಷ್ಟು ಕೇಳ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಿದ್ದೀವಿ ಲಾಸ್ಟ್ ಕಪಲ್ ಆಫ್ ಇಯರ್ಸಲ್ಲಿ ಅಬೌಟ್ ಹಾರ್ಟ್ ಅಟ್ಯಾಕ್, ಹಾರ್ಟ್ ಹೆಲ್ತ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಆ್ಯಂಡ್ ಕಾರ್ಡಿಯಾಕ್ ಅರೆಸ್ಟ್ಸ್. ಹೀಗೆ ಹಾರ್ಟ್ ಹೆಲ್ತಿಗೆ ನಾವು ಏನು ಮಾಡಬೇಕು ಅನ್ನೋದು ನಿಜವಾಗ್ಲೂ ಒಂದು ಯಕ್ಷ ಪ್ರಶ್ನೆ ಆಗಿ ಹೋಗಿದೆ. ಯಾಕಂದರೆ ಮೆನಿ ಟೈಮ್ಸ್ ಸಿಕ್ಕಾಬಡೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಅಂತ ಕೇಳ್ತೀವಿ, ರೈಟ್? ಸೊ ಇವತ್ತು ಇನ್ ಡೀಟೇಲ್ ಇದನ್ನು ಅನಲೈಸ್ ಮಾಡೋಣ. ಆ್ಯಂಡ್ ಆಲ್ಸೋ ವೆರಿ ವೆರಿ ರೀಸೆಂಟ್ಲಿ ಕರ್ನಾಟಕದಲ್ಲಿ ಹಾಸನದಲ್ಲಿ ಅತಿ ಹೆಚ್ಚು ಹೃದಯಾಘಾತಗಳು ಯಂಗ್ಸ್ಟರ್ಸಲ್ಲಿ ಕಂಡು ಬರ್ತಾ ಇರೋದು. ಇಟ್ ವಾಸ್ ಅ ನೇಷನ್ ವೈಡ್ ಡಿಸ್ಕಷನ್ ಆ್ಯಸ್ ವೆಲ್. ಸೊ ಹಾಗಾಗಿ ಈ ಎಲ್ಲವನ್ನ ಅಡ್ರೆಸ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಪ್ರಭಾಕರ್ ಸರ್ ವಿತ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ 21 years. ಸೊ 21 years ಆಫ್ ಪ್ರಾಕ್ಟಿಸ್. ಆ್ಯಂಡ್ ಡು ಯು ಥಿಂಕ್ ಲಾಸ್ಟ್ 1 year ಅಲ್ಲಿ ಅಥವಾ ಲಾಸ್ಟ್ 2-3 years ಅಲ್ಲಿ ಹೆಚ್ಚು ಹೃದಯಾಘಾತಗಳು, ಹೃದಯ ಸ್ತಂಭನಗಳನ್ನು ನಾವು ವಿಟ್ನೆಸ್ ಮಾಡ್ತಿದ್ದೀವಿ ಅಂತ? Every year it is increasing. And proportionately we are accumulating more and more patients in last 1-2 years ಅಂತ ಹೇಳಿ. ಓಕೆ ಆ್ಯಂಡ್ ಕರ್ನಾಟಕದ ಬಗ್ಗೆ ಮಾತಾಡ್ತಾ, ಬಿಕಾಸ್ ಗ್ಲೋಬಲ್ ಹಾರ್ಟ್ ಅಟ್ಯಾಕ್ ಬರ್ಡನ್ಸ್ಗೆ ಅಥವಾ ಹಾರ್ಟ್ ಹೆಲ್ತ್ನ ಬರ್ಡನ್ಗೆ ಭಾರತದ ಕಾಂಟ್ರಿಬ್ಯೂಷನ್ 25% ಅಂತ ಮಾತಾಡಿದ್ವಿ. ಆ್ಯಂಡ್ ಕರ್ನಾಟಕ ಕೂಡ ತುಂಬ ದೊಡ್ಡ ಮೊತ್ತದಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಕರ್ನಾಟಕದಲ್ಲಿನ ಕಾರ್ಡಿಯೋವ್ಯಾಸ್ಕ್ಯುಲರ್ ಇಶ್ಯೂಸ್ 25% to 30% ಆಫ್ ಡೆತ್ಸ್ಗಳ ಕಾಂಟ್ರಿಬ್ಯೂಷನ್ ಕಮ್ಸ್ ಫ್ರಮ್ ಕರ್ನಾಟಕ ಅಂತ. ಆ್ಯಂಡ್ ಭಾರತದಲ್ಲಿ ಅಂತ ತಗೊಂಡಾಗ ನೀವು ನೋಡಿರೋ ಹಾಗೆ ಯಾವ ರಾಜ್ಯದಲ್ಲಿ ಅಥವಾ ಯಾವ ಪ್ರಾಂತ್ಯದಲ್ಲಿ ಹೆಚ್ಚು ಹಾರ್ಟ್ ಇಶ್ಯೂಸ್ ಕಂಡು ಬರುತ್ತೆ ಡಾಕ್ಟರ್? ಪರ್ಸೆಂಟೇಜ್ ವೈಸ್ ನೋಡೋಕ್ಕೆ ಹೋದರೆ ಒಂದೊಂದು ದೇಶಕ್ಕೆ, ಒಂದೊಂದು ಪ್ರಾಂತ್ಯಕ್ಕೆ ಆಲ್ಮೋಸ್ಟ್ ದ ಡಿಸೀಸ್ ಕಾಂಟ್ರಿಬ್ಯೂಷನ್ ರಿಮೈನ್ಸ್ ದ ಸೇಮ್. ಬಟ್ ಏನಾಗುತ್ತೆ, ಕೆಲವೊಂದು ಕಡೆ ಜಾಸ್ತಿ ಡಯಾಗ್ನೋಸಿಸ್ ಆಗುತ್ತೆ, ಕೆಲವೊಂದು ಕಡೆ ಕಡಿಮೆ ಡಯಾಗ್ನೋಸಿಸ್ ಆಗುತ್ತೆ. ಎಸ್ಪೆಷಲಿ ಫಾರ್ ಸೌತ್ ಇಂಡಿಯಾ ಅಲ್ಲಿ ಮೆಡಿಕಲ್ ಕೇರ್ ಇಸ್ ಸೋ ಅಡ್ವಾನ್ಸ್ ದಟ್ ವಿ ಆರ್ ಏಬಲ್ ಟು ಡಯಾಗ್ನೋಸ್. ವೇರ್ ಸಮ್ ಪಾರ್ಟ್ಸಲ್ಲಿ ಡೆತ್ಸ್ ಆಗುತ್ತೆ, ಬಟ್ ಯಾಕಾಯಿತು ಅಂತ ಗೊತ್ತಾಗಲ್ಲ, ಆಮೇಲೆ ರಿಪೋರ್ಟ್ ಆಗಲ್ಲ. ನಮ್ಮ ಹತ್ರ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ವಿ ಗೆಟ್ ಟು ನೋ. ಸೊ ನನ್ನ ಪ್ರಕಾರ ಇಫ್ ಯು ಲುಕ್ ಅಟ್ ಇಂಡಿಯಾ, ಎಕ್ಸೆಪ್ಟ್ ಮೇ ಬಿ ಸರ್ಟನ್ ಟ್ರೈಬಲ್ ಏರಿಯಾಸ್ ಆ್ಯಂಡ್ ಇದು ಅರುಣಾಚಲ್, ಜಾರ್ಖಂಡ್ ಆ ಥರ ಅಲ್ಲಿ ವೇರ್ ಪೀಪಲ್ ಆರ್ ಪ್ರಿಡಾಮಿನೆಂಟ್ಲಿ ಪ್ಲಾಂಟ್ ಬೇಸ್ಡ್ ಡಯಟ್, ದೇರ್ ಇಟ್ ಈಸ್ ಲೆಸ್ಸರ್. ಅದು ಬಿಟ್ಟರೆ ಮೇನ್ ಸ್ಟ್ರೀಮ್ ಸ್ಟೇಟ್ಸ್ ಅಂತ ಬಂದರೆ ಇಫ್ ಯು ಲುಕ್ ಅಟ್ ಕರ್ನಾಟಕ ಆರ್ ತಮಿಳ್ನಾಡು, UP, ವಾಟ್ ಎವರ್, ಇಟ್ ಆಲ್ಮೋಸ್ಟ್ ರಿಮೇನ್ಸ್ ದ ಸಿಮಿಲರ್ ನಂಬರ್. ಆ್ಯನ್ಯುವಲ್ ರಿಪೋರ್ಟ್ ನೋಡಿದಾಗ ಆಚೆ 1 or 2% ವ್ಯತ್ಯಾಸ ಆಗ್ಬೋದು. ಓಕೆ. ಸೊ ಇವಾಗ ನೀವು ದೇಹದ ತೂಕದ ಬಗ್ಗೆ ಮಾತಾಡ್ತಾ, ಅಫ್ಕೋರ್ಸ್ ನಾವೆಲ್ಲರೂ ಒಂದು ಮಾನದಂಡ ಇಟ್ಕೊಂಡಿದ್ದೀವಿ, ಒಂದು ವೇಯಿಂಗ್ ಸ್ಕೇಲ್ ಇರುತ್ತೆ ಆ್ಯಂಡ್ ಅದರಲ್ಲಿ BMI ಇರುತ್ತೆ. BMI ಇಷ್ಟರೊಳಗಿದ್ರೆ ವಿ ಆರ್ ಹೆಲ್ದಿ, ಇಷ್ಟರ ಮೇಲಿದ್ರೆ ಸ್ವಲ್ಪ ಹುಷಾರಾಗಿರಬೇಕು ಅಂತೆಲ್ಲ. ನಿಜವಾಗ್ಲೂ BMI ಮ್ಯಾಟರ್ ಆಗುತ್ತಾ? ನಂಬರ್ 1 ಆ್ಯಂಡ್ ವೇಯಿಂಗ್ ಸ್ಕೇಲ್ ಮೇಲೆ ನಿಂತಾಗ ತೋರಿಸುವಂಥ BMI ಇಸ್ ಇಟ್ ಆ್ಯಕ್ಚುಲಿ ಆಕ್ಯುರೇಟ್ ಡಾಕ್ಟರ್? BMI ಇಸ್ ಆಕ್ಯುರೇಟ್ ಬಿಕಾಸ್ ನಿಮಗೆ ಹೈಟು ಮತ್ತು ಇದು ಆ ಫ್ಯಾಟು ಮತ್ತು ಇನ್ನೊಂದೇನೋ ಪ್ರೋಟೀನ್, ಬೋನ್ ಡೆನ್ಸಿಟಿ ಅದೆಲ್ಲ ನಾರ್ಮಲ್ ವೇಯಿಂಗ್ ಮೆಷಿನಲ್ಲಿ ತೋರಿಸೋದು ಕರೆಕ್ಟ್ ಇರಲ್ಲ. ಓಕೆ. ಸೊ ನಿಜವಾಗ್ಲೂ ಒಬ್ಬ ಇಂಡಿವಿಜುವಲ್ ಹೆಲ್ತ್ಗೆ ಹಿಡಿದ ಕನ್ನಡಿ ಆಗಿರುತ್ತಾ BMI, ಲೈಕ್ ಈ ನಂಬರ್ಸ್ ಅಂತ ತಗೊಂಡಾಗ? ಮೇನಾಗಿ ನಿಮಗೆ ಟೆಂಪೊರಲಿ ಏನಾಗ್ತಾ ಇದೆ ಅನ್ನೋದು. ಈಗ ಸಪೋಸ್ ಇಫ್ ವೇರ್ 50 kgs 5 years back, now if you have become 65-70 kgs, then definitely yes. ಬಟ್ ಮುಂಚೆಯಿಂದಾನು ಇದು ಇದ್ದಾಗ ಇಟ್ ಮೆ ನಾಟ್ ಅಫೆಕ್ಟ್ ಸೋ ಮಚ್.
ಆಮೇಲೆ ಇನ್ನೊಂದು ಯಾವ ರೀತಿಯಾದ ಒಬೆಸಿಟಿ ಇದೆ ಅಂತ ನಾವು ಪಿಯರ್ಸ್ ಆ್ಯಂಡ್ ಆ್ಯಪಲ್ಸ್ ಅಂತ ಹೇಳ್ತೀವಿ. ಕೆಲವರು ತುಂಬ ದೊಡ್ಡ ಬಾಡಿ ಫ್ರೇಮ್ ಇರುತ್ತೆ, ಮೇಲಿಂದ ಕೆಳಗಡೆ ತನಕ ದಪ್ಪನೇ ಇರ್ತಾರೆ, ಅವ್ರಿಗೆ ಅಷ್ಟೊಂದು ರಿಸ್ಕ್ ಆಗಲ್ಲ ಕಾರ್ಡಿಯೋವ್ಯಾಸ್ಕ್ಯುಲರ್ ವೈಸು. ಬಟ್ ಉಳಿದವರೆಲ್ಲ ಒಂಥರ ಸಣ್ಣ ಇರ್ತಾರೆ, ಬಟ್ ಹೊಟ್ಟೆ ದಪ್ಪ ಇರುತ್ತೆ, ಆ ಥರ ಎಲ್ಲ ಇರೋರಿಗೆ ಇಟ್ಸ್ ಸ್ಟಮಕ್ ಅಬ್ಡಾಮಿನಲ್ ಫ್ಯಾಟ್ ಅನ್ನೋದು ಇಟ್ಸ್ ಲೈಕ್ ಎ ಕೆಮಿಕಲ್ ಫ್ಯಾಕ್ಟ್ರಿ ವಿಚ್ ಅಫೆಕ್ಟ್ಸ್ ವೆರಿ ಬ್ಯಾಡ್ಲಿ. ಸೊ ಇವರೆಲ್ಲ ಜನರಲಿ ಹೇಗಿರ್ತಾರೆ ಅಂದರೆ, ಟಿಪಿಕಲಿ ಹ್ಯಾಪನ್ಸ್ ಇನ್ ಮೋಸ್ಟ್ ಆಫ್ ದ ಪೀಪಲ್ ವೆನ್ ದೇ ಆರ್ ಯಂಗ್, ದೇ ಆರ್ ಕಂಪ್ಲೀಟ್ಲಿ ಫ್ಲ್ಯಾಟ್ ಆ್ಯಂಡ್ ಇದು. ಆಮೇಲೆ ಬೈ ದ ಟೈಮ್ ದೇ ರೀಚ್ ಅಬೌಟ್ 40 ಒಂದು ದೊಡ್ಡದಾಗಿ ಒಂದು ಹೊಟ್ಟೆ ಇಟ್ಕೊಂಡು ಇದು ಮಾಡ್ತಾರೆ. ದೋಸ್ ಒಬೆಸಿಟೀಸ್ ಆರ್ ವರ್ಸ್. ಓಕೆ. ಆ್ಯಂಡ್ ಗಂಡಸರಿಗೆ ಹೊಟ್ಟೆ ಬರುತ್ತೆ ಆ್ಯಂಡ್ ಹೆಣ್ಮಕ್ಳಿಗೆ ಯೂಶಲಿ ಹಿಪ್ಸ್ ಆ್ಯಂಡ್ ಥೈಸಲ್ಲಿ ವಿ ಪುಟ್ ಆನ್ ವೇಟ್. ಸೊ ಇದು ವೈಲ್ ವಿ ಆರ್ ಪುಟಿಂಗ್ ಆನ್ ವೇಟ್ ಎಕ್ಸ್ಟ್ರಾ ಪ್ರೆಷರ್ ಹಾಕತ್ತಾ ಹಾರ್ಟ್ನ ಮೇಲೆ? ಎಸ್, ಹಾರ್ಟ್ ಮೇಲೆ ಪ್ರೆಷರ್ ಅಲ್ಲ, ಅದು ಕೊಲೆಸ್ಟ್ರಾಲ್ದ ಫ್ಯಾಕ್ಟ್ರಿ ಥರ. ಫ್ಯಾಟ್ ಅನ್ನೋದು ಎರಡು ರೀತಿಯಾಗಿ ಹಾರ್ಮ್ ಮಾಡುತ್ತೆ. ಒಂದು, ಅಲ್ಲಿಂದ ಕೊಲೆಸ್ಟ್ರಾಲ್ ರಿಲೀಸ್ ಆಗ್ತಾ ಇರುತ್ತೆ ವಿಚ್ ಕ್ಯಾನ್ ಗೋ ಗೆಟ್ ಡೆಪಾಸಿಟೆಡ್. ಆ್ಯಂಡ್ ಎರಡನೇದಾಗಿ ಮುಖ್ಯವಾಗಿ ಒಬೆಸಿಟಿ ನಮಗೆ ದೇಹದಲ್ಲಿ ಕಷ್ಟ ಕೊಡೋದು ಇನ್ಸುಲಿನ್ ರೆಸಿಸ್ಟೆನ್ಸಿಂದ. ನಮ್ಮ ದೇಹದಲ್ಲಿ ಉಟ್ಕೊಳ್ಳೋ ಇನ್ಸುಲಿನ್ ಎಲ್ಲ ಹೋಗಿ ಇದು ಫ್ಯಾಟ್ಗೆ ಮೆಡಿಕಲಿ ಏನು ಅಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಿ ಅಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅಲ್ಲಿ ಅದು ಆರಾಮಾಗಿ ಕೂತ್ಕೊಂಡ್ಬಿಟ್ರೆ ಬೇರೆ ಕಡೆ ಕೆಲಸ ಮಾಡೋಕ್ಕೆ ಇನ್ಸುಲಿನ್ನೇ ಇರಲ್ಲ. ಆ್ಯಂಡ್ ಇನ್ಸುಲಿನ್ ಇಸ್ ಸಾರ್ಟ್ ಆಫ್ ಒಂಥರ ಕ್ಲೀನಿಂಗ್ ಹಾರ್ಮೋನ್ ಇದ್ದಂಗೆ. ಅಲ್ಲೇನಾದರೂ ಇದ್ದರೆ ಅದಕ್ಕೆ ಬೆಂಕಿ ಇಟ್ಟು ಬರ್ನ್ ಮಾಡೋದು ಇನ್ಸುಲಿನ್ನು. ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ ಆ್ಯಂಡ್ ದ್ಯಾಟ್ ಕಾಸಸ್ ದ ಮೇಜರ್ ಪ್ರಾಬ್ಲಮ್. ಓಕೆ. ಆ್ಯಂಡ್ ಹಾರ್ಟ್ ಹೆಲ್ತ್ಗೆ ಏನು ಮಾಡಬೇಕು ಅಂದರೆ ಕಾಮನ್ ಆಗಿ ಹೇಳೋದು ಎಕ್ಸಸೈಸ್, ಎನಿ ಫಾರ್ಮ್ ಆಫ್ ಎಕ್ಸಸೈಸ್. ಆ್ಯಂಡ್ ಮೋಸ್ಟ್ ಸಿಂಪಲ್ ಆಗಿ ಎಲ್ಲರೂ ಮಾಡೋಕ್ಕಾಗುವಂಥದ್ದು ಇಸ್ ವಾಕಿಂಗ್. ಇತ್ತೀಚಿನ ದಿನದಲ್ಲಿ 10,000 ಸ್ಟೆಪ್ಸ್, ಇನ್ಫ್ಯಾಕ್ಟ್ ಸ್ವಲ್ಪ ವರ್ಷಗಳ ಮುಂಚೆ 10,000 ಸ್ಟೆಪ್ಸ್ ವಾಸ್ ಟ್ರೆಂಡಿಂಗ್. ಆ್ಯಂಡ್ ಇವಾಗ ಈ ಜಾಪನೀಸ್ ಟೆಕ್ನಿಕ್ ಅಂತ ಹೊಸದಾಗಿ ಹುಟ್ಕೊಂಡಿದೆ. ಲೈಕ್ ಬ್ರಿಸ್ಕ್ ಆಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡೋದು ಆ್ಯಂಡ್ ಸ್ಲೋ ವಾಕ್. ಈ ಥರ ನೀವು ದಿನಕ್ಕೆ ಅರ್ಧ ಗಂಟೆ ಆಫ್ಟರ್ ಈಚ್ ಮೀಲ್ 10 ಮಿನಿಟ್ಸ್ ಮಾಡಿದ್ರೂ ಸಾಕು ಅಂತ. ಸೊ ಆ್ಯಸ್ ಅ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ನೀವು ಎಷ್ಟು ಸ್ಟೆಪ್ಸ್ನ ಸಜೆಸ್ಟ್ ಮಾಡ್ತೀರಾ? ಇದೊಂಥರ ಇಷ್ಟೇ ಫಿಕ್ಸು, ಇಷ್ಟೇ ಇದು ಅನ್ನೋದು ಸರಿಯಲ್ಲ. ಆಮೇಲೆ ಈ ಡಿಫ್ರೆಂಟ್ ಟ್ರೆಂಡ್ಸ್ ಆಫ್ ವಾಕಿಂಗು, ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಫ್ ವಾಕಿಂಗು, ದೀಸ್ ಆರ್ ಸಜೆಸ್ಟೆಡ್ ಬೈ ಸರ್ಟನ್ ಇನ್ಫ್ಲುಯೆನ್ಸಸ್ ಟು ಮೇಕ್ ಇಟ್ ಅಕ್ಸೆಪ್ಟಬಲ್. ಜನಗಳಿಗೆ ಏನು ಅಕ್ಸೆಪ್ಟಬಲ್ ಇರುತ್ತೆ ಅನ್ನೋದು. ಬಟ್ ನಮಗೇನು ಅಕ್ಸೆಪ್ಟಬಲ್ ಇದೆ ಅದು ಹೆಲ್ದಿ ಅಂತ ಟ್ರಾನ್ಸ್ಲೇಟ್ ಆಗಲ್ಲ ಮೆಡಿಕಲಿ. ಸೊ ದ ಪೀಪಲ್ ವುಡ್ ಟೆಲ್ ಸಮಥಿಂಗ್ ಲೈಕ್, ಓಕೆಪ್ಪ ನೀನು ಅದು ಮಾಡೋಕ್ಕಾಗಿಲ್ಲ ಅಂದರೆ ಇದಾದರೂ ಮಾಡು ಅಂತ, ಬಟ್ ಇಟ್ ಡಸ್ ನಾಟ್ ಹೆಲ್ಪ್. ಆಮೇಲೆ ಈ 10,000 ಸ್ಟೆಪ್ಸು ಇದು ಎಲ್ಲ ಅನ್ನೋದು ದಿಸ್ ಇಸ್ ಅನ್ ಆರ್ಬಿಟ್ರಿ ನಂಬರ್. ಈಗ ಜಸ್ಟ್ ಇಫ್ ಯು ಬೈ ಅ ಕಾರ್, ಇದು ಎಷ್ಟು ಕಿಲೋಮೀಟ್ರ್ ಓಡ್ಬೋದು ಅಂತ ಹೇಳಿದ್ರೆ ಅಂದಾಜು 1,00,000 ಕಿಲೋಮೀಟ್ರ್ ಓಡಿಸ್ಬೋದು ಅಂತ. ಬಟ್ ನಾವು ಆ್ಯಸ್ ಅನ್ ಇಂಡಿಯನ್ ವಿ ಕ್ಯಾನಾಟ್ replicate what is told from the west or somebody in the Germany did a study or ಹೊನಲುಲಲ್ಲಿ ಏನೋ ಒಂದು ಸ್ಟಡಿ ಮಾಡಿ ಅದನ್ನು ಹೇಳಿದ ತಕ್ಷಣ. ಬಿಕಾಸ್ ನಾವು ನಮ್ಮ ಹಿಂದೆ ಒಂದು 20 ವರ್ಷ 25 ವರ್ಷ ಹಿಂದೆ ಹೋಗಿ ನೋಡಿದರೆ we were doing an walk of nearly about 15 to 20 kilometers depending upon whether you are men or women, what was your profession ಅನ್ನೋದು. ಈಗ ನಾವು ಅದು ಬಂದುಬಿಟ್ಟು we have reduced it by 20 times to 2 kilometers, 2.5 kilometers. ಅದನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಈಗ ಮ್ಯಾಂಡೇಟ್ರಿ ವಾಕಿಂಗ್ ಅಂತ ಏನೂ ಬರ್ತಾ ಇಲ್ಲ ನಮಗೆ. ಕ್ಯಾಬು ಮನೆ ಮುಂದೆನೇ ಬರುತ್ತೆ, ಸ್ವಲ್ಪ ನೆಕ್ಸ್ಟ್ ರೋಡಲ್ಲಿ ನಿಲ್ಲಿಸಿ ಅವ್ನು ಬಾ ಅಂತ ಕರೆದ್ರೆ ಬೈದ್ಬಿಡ್ತೀವಿ ನಾವುಗಳ ಡ್ರೈವರ್ಗೆ, ಯಾಕಪ್ಪ ಇಲ್ಲಿ ಬರೋಕ್ಕಾಗಲ್ಲ. ಆ ರೀತಿಯಾಗಿ ಸೊ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಎಸ್, ಹ್ಯಾವಿಂಗ್ ಅ ಸೆಟ್ ಟಾರ್ಗೆಟ್ ಆಫ್ ಸಮಥಿಂಗ್ ಇಸ್ ಗುಡ್, ಬಟ್ ಡೂ ಆಸ್ ಮಚ್ ವಾಕಿಂಗ್ ಆಸ್ ಪಾಸಿಬಲ್. ಸೆಕೆಂಡ್ ಥಿಂಗ್, ಈಗ ನೀವು ಹೇಳಿದ್ರಿ 10 minutes after every meal, slow and fast walking ಅಂತ. If I am looking at my knee joint health, it helps. But heart health ಅಂತ ಬಂದಾಗ a sustained 45 to 60 minutes of an exercise in the form of walking, jogging or whatever is necessary at one time at least during the day. This is for a reason. Here I am not just looking at the calorie, I am not just looking at the fitness. Here I am looking at what I call as a metabolic switcher. ಈಗ ನಮಗೆ 10 ನಿಮಿಷ ವಾಕ್ ಮಾಡಬೇಕು, 20 ನಿಮಿಷ ವಾಕ್ ಮಾಡಬೇಕು ಅಂದರೆ ನಮ್ಮ ದೇಹದಲ್ಲಿರೋ ರಕ್ತದಲ್ಲಿರೋ ಶುಗರ್ ಇರುತ್ತೆ, ಅದು ಸಾಕಾಗುತ್ತೆ. ನಾನೀಗ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ, ನನ್ನ ಹತ್ರ ಶುಗರ್ ಇದೆ, ಐ ವಾಂಟ್ ಟು ವಾಕ್ ಫ್ರಮ್ ಹಿಯರ್ ಅನದರ್ 20 minutes or 25 minutes. ಆ ಶುಗರೇ ಸಾಕು. ಆಮೇಲೆ ಮತ್ತೆ ಲಿವರು ಶುಗರ್ ರಿಲೀಸ್ ಮಾಡುತ್ತೆ, ಮತ್ತೆ ಐ ಕ್ಯಾನ್ ವಾಕ್ ಅನದರ್ 20 minutes ಆಫ್ಟರ್ ಟೇಕಿಂಗ್ 5-10 minutes ಆಫ್ ವಾಕ್. ಬಟ್ ನಾನೀಗ ಕಂಟಿನ್ಯೂಸ್ ಆಗಿ 45 minutes ವಾಕ್ ಮಾಡಿದಾಗ ಒಂದು 20 ನಿಮಿಷ ಆದಮೇಲೆ ಶುಗರ್ ಖಾಲಿ ಆಗುತ್ತೆ. ಅಷ್ಟೊತ್ತಿಗೆ ಮತ್ತೆ ಲಿವರಿಂದ ಶುಗರ್ ತೆಗೆದು ಇದು ಮಾಡುವಷ್ಟು ಟೈಮ್ ಇರಲ್ಲ. ಆವಾಗ ಬಾಡಿ ಸ್ವಿಚಸ್ ಟು ವಾಟ್ ವಿ ಕಾಲ್ ಆಸ್ ಅ
fatty acid metabolism or fat metabolism. So our next 25 to 40 minutes what I walk, ಆವಾಗ ಫ್ಯಾಟಿ ಆಸಿಡ್ಸ್ ಯೂಸ್ ಆಗುತ್ತೆ, ದೇಹದಲ್ಲಿರೋ ಕೊಲೆಸ್ಟ್ರಾಲ್ ರೀಸೈಕಲ್ ಆಗುತ್ತೆ, ಅಲ್ಲಿ ಇಲ್ಲಿ ಡೆಪಾಸಿಟ್ ಆಗಿರೋದನ್ನ ಬಾಡಿ ತೆಗಿಯುತ್ತೆ, ಫ್ಯಾಟ್ ಬರ್ನ್. ಅದು ಇಂಪಾರ್ಟೆಂಟ್. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಟು ಜಸ್ಟ್ ಗೆಟ್ ಅಪ್ಸೆಟ್ ಲೈಕ್ ಯುವರ್ ಅಬ್ಡಾಮಿನ್ ಇಸ್ ನಾಟ್ ರೆಡ್ಯೂಸಿಂಗ್ ಇನ್ ದ ಸೈಜ್ ಆರ್ ವೇಟ್ ಲಾಸ್ ಇಸ್ ನಾಟ್ ಹ್ಯಾಪನಿಂಗ್ ಅಂತ. ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಇಸ್ 1 to 2 millimeter space in the arteries. So I may not lose any weight for the next 6 months by a daily walking, but still it has given me a health advantage inside. ಆ್ಯಂಡ್ ಆಲ್ಸೋ ನೀವು ಹೇಗೆ ನಂಬರ್ ಆಫ್ ಸ್ಟೆಪ್ಸ್ ನಾವು ತಗೊಳ್ತಾ ಇದ್ದಿದ್ದು ವರ್ಸಸ್ ಇವಾಗ ಆಲ್ಮೋಸ್ಟ್ 10 times ಅಷ್ಟು ಕಡಿಮೆ ಆಗಿದೆ ಅಂತ ಹೈಲೈಟ್ ಮಾಡಿದ್ರು. ಆಲ್ಸೋ ಫುಡ್ ಇಂಟೇಕ್ ಜಾಸ್ತಿ ಆಗಿದೆ ಅವಾಗೂ ಇವಾಗೂ. ದಟ್ ಮೈಟ್ ಆಲ್ಸೋ ಬಿ ಅನದರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಹೆಚ್ಚಾಗ್ತಿರುವಂಥ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಇಶ್ಯೂಸ್ಗೆ ಅಲ್ವಾ ಡಾಕ್ಟರ್? Yeah. That's the most important thing among all the risk factors, among all the discussions, and which unfortunately is not brought into discussion. ಬಿಕಾಸ್ ಏನು ಮಾಡಿದ್ದೀವಿ ನಾವೀಗ, ಗ್ಲೋರಿಫೈ ಮಾಡಿದ್ದೀವಿ ಫುಡ್ ಅನ್ನೋದನ್ನು. ಒನ್ಸ್ ಅಪಾನ್ ಅ ಟೈಮ್ ನಾವು ಈಗ ಹಿಂದೆ ಹೋಗಿ ನೋಡಿಕೊಂಡ್ರೆ ದ ಫುಡ್ ವಾಸ್ ಲಿಮಿಟೆಡ್. ಇವನ್ ಫಾರ್ ಅ ರಿಚ್ ಪರ್ಸನ್ ದ ಫುಡ್ ವಾಸ್ ಲಿಮಿಟೆಡ್ ಬಿಕಾಸ್ ಅವೈಲಬಿಲಿಟಿ ವಾಸ್ ಲೈಕ್ ದ್ಯಾಟ್. ನಿಮಗೆ ಎವ್ರಿ ಡೇ ಮ್ಯಾಂಗೋಸು, ಎವ್ರಿ ಡೇ ಆ್ಯಪಲ್ಸು ಸಿಗ್ತಿರ್ಲಿಲ್ಲ ಊರಲ್ಲಿ. ಸೀಸನ್ಸ್ ಹ್ಯಾಡ್ ಟು ಕಮ್. ಆಮೇಲೆ ಫೆಮಿನೈನ್ಸ್ ಬರ್ತಿತ್ತು. ಇದು ಬಂದು ಬರಗಾಲ ಅಂತ ಬಂದರೆ 2-3 years ಫುಡ್ ವಾಸ್ ಸೋ ಲಿಮಿಟೆಡ್ ದಟ್ ಎವ್ರಿಬಡಿ ಹ್ಯಾಡ್ ಟು ಕನ್ಸರ್ವ್. ಹಾಗೆ ನಮ್ಮ ದೇಹ, ನಮ್ಮ ಜೀನ್ಸು ಎಲ್ಲ ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿರುತ್ತೆ, ಥ್ರಿಫ್ಟಿ ಹೈಪಾಸಿಸ್ ಅಂತ. ಬಟ್ ಇವತ್ತೇನಾಗ್ಬಿಟ್ಟಿದೆ ಅಂದರೆ ದ ಫುಡ್ ಹ್ಯಾಸ್ ಬಿಕಮ್ ಸೋ ಮಚ್ ಅವೈಲೇಬಲ್. ನಾಟ್ ಇವತ್ತು ಅಂದರೆ ಇವತ್ತೇ ಅಂತಲ್ಲ, ಒಂದು ಲಾಸ್ಟ್ 20 years ಅಲ್ಲಿ. ಸೊ ಇಟ್ ವಿಲ್ we keep on adding the food to our body and our body keeps on consuming it. It's not like some Western big guy eating a large meal. It's a small 50 kg body weight people eating the huge meals, which keeps on harming our body. In fact, ನಿಮ್ಗೆ ಹೇಳಬೇಕು ಅಂದರೆ, ನಾನು ಆ್ಯಸ್ ಅ ಕಾರ್ಡಿಯಾಲಜಿಸ್ಟ್, ಇಫ್ ಐ ಆಮ್ ಇನ್ ಅ ರಿಸರ್ಚ್, ನನಗೆ ಈ ಕಾಯಿಲೆ ಬಗ್ಗೆ ಇದು ಮಾಡಬೇಕು ಅಂದರೆ ವಿ ನೀಡ್ ಸರ್ಟನ್ ಎನಿಮಲ್ಸ್ ವೇರ್ ಇನ್ ದಿಸ್ ಡಿಸೀಸ್ ಡೆವಲಪ್ಸ್. ಈ ಮಾತ್ರೆ ಕೆಲಸ ಮಾಡುತ್ತಾ, ಈ ಸ್ಟೆಂಟ್ ಕೆಲಸ ಮಾಡುತ್ತಾ ಅಂತ ನೋಡಬೇಕಿದ್ರೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ವಿ ಡೂ ಇಟ್ ಇನ್ ಡಾಗ್ಸ್, ವಿ ಡೂ ಇಟ್ ಇನ್ ಮೈಸ್ ಆ್ಯಂಡ್ ಆಲ್. ಅದಕ್ಕೆ ವೆಲ್ ಫೆಡ್ ಮೈಸ್ ಅಂತ ಈಗ. ಅದಕ್ಕೇನು ಎಕ್ಸ್ಟ್ರಾ ಮಾಡಲ್ಲ. ಅದು ಏನು ತಿನ್ನಬೇಕಾಗಿತ್ತು ಅದಕ್ಕಿಂತ 3 ಟೈಮು ನಾವು ಎಕ್ಸ್ಟ್ರಾ ಊಟ ಕೊಟ್ಬಿಟ್ರೆ, ಇಲ್ಲ ಎಕ್ಸ್ಟ್ರಾ ಫ್ಯಾಟ್ ಕೊಟ್ಬಿಟ್ರೆ, ವಿದಿನ್ 2 weeks it will develop blockages in its heart. And then I can give it a medicine and see whether the medicine reduces it or no. And most of us for last 20-25 years are eating at least 4 times more than what we are supposed to eat. And this I am talking about the conservative people who think, ನಾನೇನು ತಿನ್ನೋದೇ ಇಲ್ಲಪ್ಪ ಅವ್ರುಗಳು. Not those people who are foodies and who love food and eat. Right. So the quantity, the quality and the glorification. Most important is stop glorifying food. Food is a necessary, eat it. ಅಷ್ಟೇ. ವಾವ್, ಓಕೆ. ಆ್ಯಂಡ್ ರೀಸೆಂಟಾಗಿ ಹಾಸನದಲ್ಲಿ ತುಂಬ ಹೆಚ್ಚು ಯಂಗ್ಸ್ಟರ್ಸಲ್ಲಿನ ಹೃದಯಾಘಾತಗಳು, ಸಾವು ನೋಡಿದ್ವಿ. ಆ್ಯಂಡ್ ನ್ಯಾಷನಲ್ ಲೆವೆಲ್ ಡಿಸ್ಕಷನ್ ಕೂಡ ಆಯಿತು. ಇದು ಅಂದರೆ ಆ ಮಟ್ಟಕ್ಕಿತ್ತು ನಂಬರ್ಸ್. ನೀವು ಇದನ್ನು ಹೇಗೆ ಅನಲೈಸ್ ಮಾಡಿದ್ರಿ ಡಾಕ್ಟರ್ ಆ್ಯಸ್ ಅ ಕಾರ್ಡಿಯಾಲಜಿಸ್ಟ್? ಫಸ್ಟ್, ಅಕಾರ್ಡಿಂಗ್ ಟು ಮೀ, ನಾನು ಮೊದಲು ಹೇಳ್ದಂಗೆ ದೀಸ್ ಡೆಮೋಗ್ರಫಿಕಲಿ ದೇ ಆರ್ ಆಲ್ಮೋಸ್ಟ್ ಸಿಮಿಲರ್. ಈಗ ಹಾಸನದಲ್ಲಿ ಮೇ ಬಿ ಆಸ್ ಎ ಕಾಕತಾಳಿ ಅನ್ನೋ ಆ ಟೈಮ್ ಫ್ರೇಮಲ್ಲಿ ಇದು ಆಗಿದ್ದು, suddenly so many deaths occurred. And it was unusual. It was a small place, so they could pick it up. Otherwise, in general, it is happening everywhere. Same time, we are having the discussion with the health minister that the similar incidents were being reported from Bidar and Raichur also. So it's an increasing trend which is happening in general and which is going to get worsened if we continue the same lifestyle. So it is not an isolated event, tantra covid tara bantu hoitu anno taratu alla. It's something that is going to stay unless we take it on a war footing. ಆ್ಯಂಡ್ ಆಲ್ಸೋ ಇದನ್ನು ಹೀಗೆ ಹೇಳಬಹುದಾ ಅಂತ ಅಂದರೆ ಲಾಸ್ಟ್ 10-20 yearsಲ್ಲಿ ನೀವು ಹೇಳಿದ ಹಾಗೆ ಫುಡ್ ಕನ್ಸಂಪ್ಷನ್ ಆಲ್ಮೋಸ್ಟ್ 4 times ಜಾಸ್ತಿ ಆಗಿದೆ. ಆ್ಯಂಡ್ ನಮ್ಮ ಓಡಾಟ 10 times ಅಷ್ಟು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಸೊ ಹಾಗಾಗಿ ಇವಾಗ ಸ್ಲೋಲಿ ಅದರ ರಿಪರ್ಕಷನ್ಸ್ನ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಇದು ಹೀಗೆ ಕಂಟಿನ್ಯೂ ಆದರೆ ಈ ಡೆಕೆಡ್ ಮತ್ತು ಬರುವಂಥ ಡೆಕೆಡ್ ವಿಲ್ ಬಿ ರಿಯಲಿ ಟಫ್ ಫಾರ್ ಪೀಪಲ್ ಅಂತ ಹೇಳ್ಬಹುದಾ? ಇನ್ನೂ ಜಾಸ್ತಿ ಕೇಸಸ್ ನೋಡ್ತೀವಿ ಅಂತ. Absolutely.